ಅಧಿಕಾರ ಬೇಕಾಗಿತ್ತು ಹೋಗಿರ್ಬೋದು, ಸೀಟ್ ಬೇಕಾಗಿತ್ತು ಹೋಗಿರ್ಬೋದು. ಆದರೆ ಜಗದೀಶ್ ಆಯ್ತು ಶಾಸಕ ಕೇಂದ್ರದಲ್ಲಿ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರು, ಇನ್ ಬೇರೆ ಅದೇ ರೀತಿ ಲಕ್ಷ್ಮಣ್ ಸವದಿ ಅವರು ನಿಮ್ಗೆ ಆಫರ್ ಕೊಟ್ಟರು ಸರ್, ಕುಮಟಳ್ಳಿ ಅವ್ರನ್ನ ನೀವು MLC ಮಾಡ್ಬಿಡಿ, ನಾನ್ ಸ್ಪರ್ಧೆ ಮಾಡಿ ಗೆದ್ಕೊಂಡ್ ಬರ್ತೀನಿ. ನೋಡಿ, ನಮಗೆ ಅಧಿಕಾರದ ಅವಧಿ ಅವ್ರು ಪೂರ್ಣಗೊಳಿಸ್ಲಿ. ನಮ್ಮ ಪಾರ್ಟಿಗೆ ಅನೇಕ ಸರಿ ಏನಾಗತ್ತೆ ಅಂತ ಹೇಳಿದ್ರೆ ರಿಸಲ್ಟ್ ಮುಖ್ಯ ಆಗೋದಿಲ್ಲ, ಫಲಿತಾಂಶ ಮುಖ್ಯ ಆಗೋದಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಮಾತು ಏನಿದೆ ಅದು ಬಹಳ ಮುಖ್ಯ. ಅವತ್ತು ಕುಮಟಳ್ಳಿಗೆ ಮಾತು ಕೊಟ್ಟಿದ್ದೆ, ಮಾತಿಗೆ ಬದ್ಧರಾಗಿರ್ತೀವಿ. ಅದೇ ರೀತಿ ಯಡಿಯೂರಪ್ಪನವರು ಲಕ್ಷ್ಮಣ್ ಸವದಿ ಅವ್ರಿಗೆ ಮಾತು ಕೊಟ್ಟಿದ್ರಂತಲ್ಲ, ನಾನು ಇಂಟರ್ವ್ಯೂ ಮಾಡಿದೆ ಸರ್ ಲಕ್ಷ್ಮಣ್ ಸವದಿ ಅವ್ರನ್ನ ಈಗ ಒಂದು ವಾರದಿಂದ. ಅವ್ರ ಮನೆಯಲ್ಲೇ ಕುತ್ಕೊಂಡು ಮಾತು ಕೊಟ್ಟಿದ್ರಂತ ಯಡಿಯೂರಪ್ಪನವರು. ನನ್ನ ಗಮನಕ್ಕೆ ಬಂದಿಲ್ಲ ಅದು, ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಗಮನಕ್ಕೆ ಬಂದಿರತಕ್ಕಂಥ ವಿಷಯದನ್ನ ನಾನು ಚರ್ಚೆ ಮಾಡ್ತೇನೆ. ನಾವು ಏನ್ ಮಾತು ಕೊಟ್ಟಿದ್ದೇವೆ ಪಾರ್ಟಿಗೆ, ಅದಕ್ಕೆ ಪಾರ್ಟಿ ಬದ್ಧವಾಗಿದೆ. ಇದೊಂದು ರಿಸಲ್ಟ್ ಮೇ ಎನಿಥಿಂಗ್. ಆಯ್ತು ಅಲ್ಲ, ಈಗ ಇನ್ನೊಂದು ಬ್ರೇಕಿಂಗ್ ಸುದ್ದಿ ಮೂಲಕ ಇನ್ನೊಂದು ಪ್ರಶ್ನೆ. ಸಚಿವರು ಬಹುತೇಕರು ಈಗ ಮಲ್ಲೇಶ್ವರಂನಲ್ಲಿ ಅಶ್ವತ್ಥನಾರಾಯಣ ಅವರು ಗೆದ್ದಿದ್ದಾರೆ, ಅವರು ಸಚಿವರಾಗಿದ್ರು. ಆದರೆ ಸೋಮಶೇಖರ್ ಅವರು, KR ಪೇಟೆ ನಾರಾಯಣ್ ಗೌಡ್ರು, ಮುರುಗೇಶ್ ನಿರಾಣಿ ಅವರು, ಶ್ರೀರಾಮುಲು ಅವರು, ST ಸೋಮಶೇಖರ್ ಅವರು, ಇವರೆಲ್ಲರೂ ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂತದ್ದು ಸ್ಪಷ್ಟವಾಗಿ ಆಡಳಿತ ವಿರೋಧಿ ಅಲೆಯ ಉದಾಹರಣೆ. ನನ್ನ ಪ್ರಕಾರ ಇಷ್ಟಾಗಕ್ ಬರೋದಿಲ್ಲ, ಯಾಕೆಂದ್ರೆ ನಮಗೆ ಬಹಳ ಆತ್ಮವಿಶ್ವಾಸ ಇದೆ. ಇವರೆಲ್ಲ ಗೆಲ್ಲಕ್ಕೆ ಸಾಧ್ಯ ಏನು ಸೋಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನೋಡೋಣ. ಎಷ್ಟು ಅಂತರ ಇದೆ ನೋಡೋಣ, ಇನ್ನು ಎಷ್ಟು ಸುತ್ತು ಬಾಕಿ ಇದೆ. ಯಾಕೆಂದ್ರೆ ಆತುರದಲ್ಲಿ ನಾವೇನು ಮಾತಾಡಬಾರ್ದು. ರೈಟ್ ಅಲ್ಲ, ಈಗ ಹಿನ್ನಡೆನೆ ಆಗ್ಬಾರ್ದು. ಒಂದು ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಇದ್ದಿದ್ರೆ ಇವ್ರು ಹಿಂದೆನೆ ಹೋಗ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಚಿಕ್ಕಬಳ್ಳಾಪುರ ಸುಧಾಕರ್ ಅವರು ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಸಚಿವರಿದ್ದವರು. ಹ್ಯಾಡಿ ಪರ್ಫಾರ್ಮ್ಡ್ ವೆಲ್, ಅಭೂತಪೂರ್ವ ಗೆಲುವು ಅಂತ ನಾನು ಘೋಷಣೆ ಮಾಡಿದೆ. AR ಕೃಷ್ಣಮೂರ್ತಿ ಅವರು ಒಂದೇ ಹೋಟೆಲ್ ಸೋತಿರೋ ಉದಾಹರಣೆ. ಹೌದೌದು, ನೋಡೋಣ. BC ನಾಗೇಶ್ ಅವರು, JC ಮಾಧುಸ್ವಾಮಿ ಅವ್ರಿಗೂ ಹಿನ್ನಡೆ ಆಗಿದೆ. ಸಣ್ಣ ನೀರಾವರಿ ಮತ್ತೆ ಪ್ರಾಥಮಿಕ ಶಿಕ್ಷಣ ಸಚಿವರು ಗೋವಿಂದ ಕಾರಜೋಳ ಅವ್ರಿಗೆ ಹಿನ್ನಡೆ, ಮುರುಗೇಶ್ ನಿರಾಣಿ ಅವ್ರಿಗೆ ಹಿನ್ನಡೆ. ಸಂಪುಟದಲ್ಲಿ ಬಹುತೇಕ ಪ್ರಮಾಣದ ಸಚಿವರು ಎಲ್ಲರೂ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ಪ್ರೊಫೆಸರ್ ನಿಖಿಲ್, BC ಪಾಟೀಲ್, ಶಶಿಕಲಾ ಅಜ್ಜೊಲ್ಲೆ. ನಿಖಿಲ್, ನನಗೆ ಇದು 1999ರ ಚುನಾವಣೆಯನ್ನು ನೆನಪಿಸ್ತಾ ಇದೆ. ಅಲ್ಲೂ ಕೂಡ ಹಾಗೆ ಆಯಿತು. ಸಿದ್ದರಾಮಯ್ಯ ಅವರು ಸೋತರು, ಯಡಿಯೂರಪ್ಪ ಅವರು ಸೋತರು, ಈಶ್ವರಪ್ಪ ಅವರು ಸೋತರು, ಎಲ್ಲ ಘಟಾನುಘಟಿಗಳು ಎಲ್ಲ ಸೋತರು. ಅದು ಯಾವಾಗ ಆಗುತ್ತೆ ಅಂತಂದರೆ, ನೀವು ಆಗ ಹೇಳಿದ್ರಿ ಆಗಲಿ ಸ್ಪ್ಲಿಟ್ ಆಗಿತ್ತು ಅಂತ. ಸ್ಪ್ಲಿಟ್ ಆಗಿತ್ತು, ಆ ಬಾರಿ ಸ್ಪ್ಲಿಟ್ ಆಗಿತ್ತು. ಈ ಬಾರಿ ಸ್ಪ್ಲಿಟ್ ಅಲ್ಲ. ಈ ಬಾರಿ ಸ್ಪ್ಲಿಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಸ್ಪ್ಲಿಟ್ಟನ್ನು ಮೀರಿಸುವಂಥ ಒಂದು ರೀತಿಯ ಆಕ್ರೋಶ ಇತ್ತು. ನಾನು ಅದನ್ನು ಬೆಳಿಗ್ಗೆ ಹೇಳಿದೆ, ಆಡಳಿತ ವಿರೋಧಿ ಅಲೆ ಇತ್ತು. ನನ್ನ ಪ್ರಕಾರ ಈ ಚುನಾವಣೆ ಇದೆ ಅಲ್ಲ, ಇಟ್ ವಾಸ್ ಸಿಂಪ್ಲಿ ಎ ಕ್ಲಾಸ್ ವಾರ್. ಇದು ಉಳ್ಳವರು ಮತ್ತು ಏನು ಇಲ್ಲ ಬಡವರು ಇವರ ಮಧ್ಯೆ ನಡೆದಂಥ ಒಂದು ಹೋರಾಟ. ಯಾಕಂದರೆ ಆ ಆಕ್ರೋಶ ಕಂಡಿದ್ದು ಬಡವರ ಮುಖದಲ್ಲಿ. ನಿಮಗೆ ಚುನಾವಣೆಯನ್ನು ಹಣದ ಮೂಲಕ ಗೆಲ್ಬಹುದು ಅಥವಾ ಚುನಾವಣೆಯನ್ನು ಭಜಂಗೈಯ ಮೂಲಕ ಗೆಲ್ಬಹುದು ಎನ್ನುವ ಎಲ್ಲ ತಂತ್ರಗಳಿಗೂ ಕೂಡ ಇವತ್ತು ಬಡಜನ ಈ ರಾಜ್ಯದ ಬಡಜನ ಉತ್ತರ ಕೊಟ್ಟಿದ್ದಾರೆ ಅಂತ ನನಗನ್ನಿಸುತ್ತೆ. ಈ ನಂಬರ್ ಸರಿಯಾದರೆ ಈಗ ಅದು ಕಾಂಗ್ರೆಸ್ಸಿನ ಏನು ಪರವಾದಂಥ ತೀರ್ಪು ಅಥವಾ ಬಿಜೆಪಿಯ ಪರವಾದ ತೀರ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಈ ಮಾತು ಹೇಳುವಾಗ ನನ್ಗೊಂದು ಶಿವಮೊಗ್ಗ ಗ್ರಾಮಾಂತರ ನಾವು ಜನಮನ ಮತ ಕಾರ್ಯಕ್ರಮ ಕವರ್ ಮಾಡಕ್ ಹೋದಾಗ ಹಿಂದ್ ರಿಸಲ್ಟ್ ವೈಯಕ್ತಿಕವಾಗಿ ಅಭ್ಯರ್ಥಿ ಸೋಲು ಗೆಲುವು ಪಕ್ಕಕ್ಕಿಟ್ಟು ಜನ ಮಾತಾಡೋದು ನೆನಪಾಯ್ತು. ಏರ್ಪೋರ್ಟ್ ತಂದ್ರಿ, ಆದ್ರೆ ನಮಗ್ ತಿನ್ನೋಕ್ ಅನ್ನ ಬೇಕಲ್ವಾ, ಇದು ವರ್ಕ್ ಆಗಿದೆ. ಎಕ್ಸಾಕ್ಟ್ಲಿ ನೋಡಿ, ಈಗ ನೀವು ಇದರ ಬಗ್ಗೆ ಹೇಳಿದ್ರಿ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿದ್ರಿ, ಮೈಸೂರು ಬೆಂಗಳೂರು ಹೈವೇ ಬಗ್ಗೆ ಹೇಳಿದ್ರಿ, ಶಿವಮೊಗ್ಗ ಏರ್ಪೋರ್ಟ್ ಬಗ್ಗೆ ಹೇಳಿದ್ರಿ. ಇಲ್ಲಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ, ರಸ್ತೆ ಸರಿಯಿಲ್ಲ ಅನ್ನುವಂಥ ಒಂದು ಕಡೆ, ಇನ್ನೊಂದು ಕಡೆ ನಾವು ಅದನ್ನು ಮಾಡಿದ್ದೇವೆ ಅಂತ. ಈ ಕಾಂಟ್ರಾಸ್ಟನ್ನು ನಾವು ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಅದೊಂದು ಆಯ್ತಲ್ಲ. ಆನಂತರ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನೋದಿದೆ ಅಲ್ಲ ಸರ್, ಅದು ಪ್ರತಿ ಸರ್ಕಾರ ಇದ್ದಾಗ ಸ್ವಲ್ಪ ಆಗುತ್ತೆ. 1 ಲೇನ್ ಇದ್ದದ್ದು 2 ಲೇನ್ ಆಗೋದು, 2 ಲೇನ್ ಆಗಿರೋದು 4 ಲೇನ್ ಆಗೋದು, 4 ಲೇನ್ ಆಗಿದ್ದು 8 ಲೇನ್ ಆಗೋದು. ಇವೆಲ್ಲ ನಿರಂತರವಾಗಿ ಆಗ್ತಾ ಬಂದಂಥ ವಿಚಾರಗಳು. ಯಾರು ಕೂಡ ಅದಕ್ಕೆ ನಾವು ಮಾಡಿದ್ದೇವೆ ಅಂತ ಹೇಳಿಕೊಂಡು ಜನರ ಮುಂದೆ ಹೋಗಲ್ಲ. ಒಂದು. ಎರಡನೇದು, ಶಿವಮೊಗ್ಗದ ಏರ್ಪೋರ್ಟ್ ವಿಚಾರಕ್ಕೆ ಬರೋಣ. ಈಗ ನೋಡಿ, ಈ ರಾಜ್ಯದಲ್ಲಿ ಒಂದು ಸರಿಯಾದಂಥ ಒಂದು ಇಂಟೆಲೆಕ್ಚುಯಲ್ ಇದ್ದಿದ್ರೆ, ಅಥವಾ ಈ ರಾಜ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಯ ಬಗ್ಗೆ ಜಿಜ್ಞಾಸೆ ಮಾಡುವಂಥ ಒಂದಷ್ಟು ಜನ ಇದ್ದಿದ್ರೆ ಯಾವತ್ತೂ ಕೇಳ್ತಿದ್ರು, ಈ ಏರ್ಪೋರ್ಟ್ನ ಅಗತ್ಯ ಇತ್ತ ಅಂತ. ಮಂಗಳೂರಿನಲ್ಲಿ 120 ಕಿಲೋಮೀಟರ್ ದೂರದಲ್ಲಿ ಮಂಗಳೂರು ಏರ್ಪೋರ್ಟ್ ಇದೆ, ಬೆಂಗಳೂರು ಏರ್ಪೋರ್ಟ್ ಇದೆ. ಈ ಜಿಲ್ಲೆಗೊಂದು ಏರ್ಪೋರ್ಟ್ ಮಾಡುವ ಹಂತಕ್ಕೆ ಈ ದೇಶ ತಲುಪಿದೆಯಾ? ಯಾಕೆ ಬೇಕಿದ್ವು ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಎಷ್ಟೋ ಏರ್ಪೋರ್ಟ್ ಈಗ ಇವತ್ತು ಶಿವಮೊಗ್ಗದಲ್ಲಿ ಒಂದೇ ಒಂದು ಫ್ಲೈಟ್ ಇಲ್ಲದಿಲ್ಲ. ಈ ಡೆವಲಪ್ಮೆಂಟ್ ಮಾಡೆಲ್ ಇದೆಯಲ್ಲ, ಇದು ಬಡ ಜನರ ಹಣಕ್ಕೆ ಲಾಂಗರ್ ರನ್ ಅಲ್ಲಿ ಯೂಸ್ ಆಗುತ್ತೆ. ಬಟ್ ಇವತ್ತಿನ ವಿಚಾರ ಲಾಂಗರ್ ರನ್ ಅಂದ್ರೆ ಯಾವಮ್ಮ ಅಲ್ಲ, ಇವತ್ತಿನ ವಿಚಾರಕ್ಕೆ ಮಾತಾಡಿ ಅನ್ನೋ ಪ್ರಶ್ನೆ ಜನರಿಗೆ. ಮಧ್ಯಪ್ರವೇಶ ಸರ್, ನೋಡಿ, ಒಬ್ಬ ಸಾಮಾನ್ಯ ಜನಕ್ಕೆ ನಾಳೆಯ ಹಸಿವನ್ನ ತುಂಬಿಸ್ಕೊಳ್ತಕ್ಕಂಥ ಆಸೆ ಇರಬೇಕು. ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ಒಬ್ಬ ಕೂಲಿಕಾರನಿಗೆ
ಒಬ್ಬ ರಾಜಕಾರಣಿಗೆ, ಒಬ್ಬ ಸೈಂಟಿಸ್ಟ್ಗೆ, ಒಬ್ಬ ಡಾಕ್ಟ್ರಿಗೆ, ಒಬ್ಬ ಸಾಮಾಜಿಕ ತಜ್ಞನಿಗೆ, ಒಬ್ಬ ಅರ್ಥಶಾಸ್ತ್ರಜ್ಞನಿಗೆ ಯಾವ ಕಲ್ಪನೆ ಇರಬೇಕು? ನನ್ನ ದೇಶ ಮುಂದಿನ 20 ವರ್ಷದಲ್ಲಿ ಹೇಗಿರಬೇಕು, ನನ್ನ ದೇಶ ನನ್ನ ಸಮಾಜ ಮುಂದಿನ 20 ವರ್ಷದಲ್ಲಿ ಹೇಗಿರಬೇಕು, ದೂರದೃಷ್ಟಿ ಇರಬೇಕು. ಅದನ್ನೇ ಇಟ್ಕೊಂಡು ಮಾಡ್ತಕ್ಕಂಥವನು, ದೂರದೃಷ್ಟಿ ಇಟ್ಕೊಂಡಿರ್ತಕ್ಕಂಥವನು ಈಗ ಮಾಡಬೇಕಾಗತ್ತೆ. ಯಾಕೆ ಬೇಡ ಏರ್ಪೋರ್ಟ್ ಕಲಬುರಗಿಗೆ ಯಾಕೆ ಬೇಡ, ಯಾಕೆ ಶಿವಮೊಗ್ಗ ಯಾಕೆ ಬೇಡ, ಓಕೆ ಯಾಕೆ ಓನ್ಲಿ ಬೆಂಗಳೂರಿಗೆ ಯಾಕೆ? ನಾನೇನು ಹೇಳ್ತಿದ್ದೀನಿ, 100 ಕಿಲೋಮೀಟರ್ಸ್, ನಾನು ಹೇಳ್ತೀನಿ 100 ಕಿಲೋಮೀಟರ್ಸ್ ಡಿಸ್ಟೆನ್ಸ್ನ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಏರ್ಪೋರ್ಟ್ ಬೇಕು. ಹೇಳ್ತೀನಿ ಯಾಕೆ ಬೇಕು ಅಂತ ಹೇಳ್ತೀನಿ. ಇವತ್ತು ನೋಡಿ, ಇವತ್ತು ಮೊಬೈಲ್ ಬಂದ ಮೇಲೆ, ಆಧುನೀಕರಣ ಆದಮೇಲೆ, ತಂತ್ರಜ್ಞಾನ ಬೆಳೆದ ಮೇಲೆ, ವಿಜ್ಞಾನ ಇನ್ನೂ ಹತ್ತತ್ರ ಆದಮೇಲೆ ನಾವು ಆಕಾಶಕ್ಕೆ ಬಹಳ ಹತ್ತಿರ ಆಗಿದ್ದೀವಿ. ಇನ್ನು ಸ್ವಲ್ಪ ವರ್ಷಗಳಲ್ಲಿ ಸಮುದ್ರದ ತೆರೆಯ ಮೇಲೆ ವಿಮಾನಗಳು ನಿಲ್ತವೆ. ವಿಜ್ಞಾನ ಅಷ್ಟು ಮುಂದುವರಿತಾ ಇದೆ. ಹಾಗಾಗಿ ಫಾರ್ ಎಕ್ಸಾಂಪಲ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡಕ್ಕೆ 70 ವರ್ಷ ಬೇಕಾ? ಒಳ್ಳೆ ರಸ್ತೆ ಕೊಡಕ್ಕೆ, ಇವತ್ತಿಗೂ ಕೂಡ ನಾವು ಅಕ್ಕಿ ಕೊಡೋಕ್ಕೆ 5 kg ಪ್ರತಿಯೊಬ್ಬನಿಗೆ, ಆಮೇಲೆ ಗ್ಯಾಸ್ ಕೊಡೋದಕ್ಕೆ, ಸಣ್ಣ ಒಳ್ಳೆ ರಸ್ತೆಗಳು ಕೊಡೋದಕ್ಕೆ, ಸ್ಕೂಲ್ಗಳು ಕೊಡೋದಕ್ಕೆ, ಹಾಸ್ಟೆಲ್ಗಳು ಕೊಡೋದಕ್ಕೆ, ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಕೊಡೋಕ್ಕೆ, ಕ್ವಾಲಿಟಿ ಹಾಸ್ಪಿಟಲ್ ಕೊಡೋಕ್ಕೆ ಎಷ್ಟು ವರ್ಷ ಬೇಕು? ಮನೆಗೆ ಟಾಯ್ಲೆಟ್ ಕೊಡೋಕ್ಕೆ, ಭಾರತನ ಸ್ವಚ್ಛವಾಗಿಟ್ಟುಕೊಳ್ಳಕ್ಕೆ, ನಮ್ಮ ಮನ ಸ್ವಚ್ಛವಾಗಿ. ನೂತನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳಿ ಕೈಯಲ್ಲಿ ಪೋಸ್ಟರ್ ಘೋಷಣೆ ಕೂಗ್ತಾ ಇದ್ದಾರೆ. ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಯಾಕೆ ನರೇಂದ್ರ ಮೋದಿಜಿಯವರ ಹಿಂದೆ ಜನ ಇಷ್ಟು ಬೀಳ್ತಾರೆ ಅಂತ ಅನ್ನೋದಕ್ಕೆ, ಜನರ ನೀಡ್ ಬೇಸ್ಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಕೊಟ್ಟಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಯಾರಂದ್ರೆ ನರೇಂದ್ರ ಮೋದಿ. ಅದಕ್ಕಿಂತ ಹಿಂದೆ ಯಾರು ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಅಟಲ್ ಬಿಹಾರಿ ವಾಜಪೇಯಿ. ಅದಕ್ಕಿಂತ ಹಿಂದೆ ಹೋಗಿ ನಾನು ಹೇಳ್ತೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾನು ಹೇಳ್ತಿದ್ದೀನಿ, ಜನರ ಬೇಕು ಬೇಡಗಳನ್ನ ಅರ್ಥ ಮಾಡಿಕೊಂಡು ನಾವು ಎಕನಾಮಿಕ್ ಪಾಲಿಸೀಸ್ ಅನ್ನ ಮಾಡದೆ ಹೋದ್ರೆ, ಇವತ್ತು ಕರ್ನಾಟಕ ಜನತೆಗೆ ಯಾವ ಪಕ್ಷದ ಸರ್ಕಾರ ಬೇಕು ಅನ್ಸುತ್ತೆ ಸರ್ ನಿಮಗೆ? ಬೇಕು ಬೇಡಗಳ ಅರಿವು ಇಲ್ಲಿ ಹೇಗೆ ವರ್ಕ್ ಆಗುತ್ತೆ ನೋಡಿ. ನಾನೇನು ಹೇಳ್ತಿದ್ದೀನಿ, ಎಲ್ಲದನ್ನು ಕೂಡ ಫ್ರೀ ಆಗಿ ಕೊಡ್ತಕ್ಕಂಥ ಸರ್ಕಾರವೂ ಬೇಡ. ನಾವು ಜನರನ್ನ ಸೋಮಾರಿಗಳನ್ನಾಗಿ ಮಾಡಿಬಿಡ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಇವತ್ತು ನನ್ನ ಪ್ರಕಾರ 118 ಸೀಟ್ ಬರೋದ್ರಲ್ಲಿ, 120 ಸೀಟ್ಗಳು ಬರೋದ್ರಲ್ಲಿ, ನನ್ನ ಈ ಗ್ಯಾರಂಟಿ ಸ್ಕೀಮ್ ಏನಿದೆ, ಈ 5 ಗ್ಯಾರಂಟೀಸ್ ಕೊಟ್ಟಿದ್ದಾರೆ, ನನಗೆ ಅನ್ಸತ್ ವರ್ಕ್ ಆಗಿರುತ್ತೆ. ಇದು ಕೊಡಬೇಕಾ? ಎಷ್ಟು ಅಮೌಂಟ್ ಆಗತ್ತೆ? ಎಲ್ಲ ಸರ್ಕಾರಗಳು ಈಗ ಅನೌನ್ಸ್ಮೆಂಟ್ ಮಾಡದೆ ಹೋದ್ರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಬಹುದು? ಸರ್ಕಾರದ ಬಂದಿದ್ದೆಲ್ಲವನ್ನು ಕೂಡ ಇದೇ ತರ ಸ್ಕೀಮ್ಗಳನ್ನು ಅನೌನ್ಸ್ಮೆಂಟ್ ಮಾಡಕ್ಕೆ ಹಣವನ್ನು ಸ್ಪೆಂಡ್ ಮಾಡದ?